ಭಾಲ್ಕಿ ತಾಲೂಕಿನಲ್ಲಿ ಒಳ ಮೀಸಲಾತಿ ಜಾರಿಯಿಂದ ಪರಿಶಿಷ್ಟ ಜಾತಿಗಳಿಗೆ ಆಗ್ತಿರುವ ಅನ್ಯಾಯವನ್ನು ಖಂಡಿಸಿ ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ವತಿಯಿಂದ ಮಾರ್ಚ್ 18ರಂದು ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಒಕ್ಕೂಟದ ಜಿಲ್ಲಾಧ್ಯಕ್ಷ ಎಂಪಿ ರಾಠೋಡ್ ಮತ್ತು ಕಾರ್ಯದರ್ಶಿ ಸುರೇಶ್ ಹುಬ್ಬಳಿಕರ್ ನೇತೃತ್ವದಲ್ಲಿ ನಡೆದ ಈ ಮೆರವಣಿಗೆಯು ಪಾಪವ್ವ ಚೌಕದಿಂದ ತಹಸೀಲ್ದಾರ್ ಕಚೇರಿಯವರೆಗೆ ಸಾಗಿತು. ನಂತರ ತಹಸೀಲ್ದಾರ್ ಮೂಲಕ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಇನ್ನು ಈ ಪ್ರತಿಭಟನೆಯ ಪ್ರಮುಖ ಬೇಡಿಕೆಗಳು ಈ ರೀತಿಯಾಗಿವೆ. ಇತ್ತೀಚಿನ ನೇಮಕಾತಿಗಳಲ್ಲಿ ಪರಿಶಿಷ್ಟ ಪ್ರವರ್ಗ ಬಿ ಮತ್ತು ಸಿ ಗುಂಪಿಗೆ ಶೂನ್ಯ ಹುದ್ದೆ ಹಂಚಿಕೆ ಆಗಿರುವುದನ್ನು ಸರಿಪಡಿಸಬೇಕು. ಹಳೆಯ ಮೀಸಲಾತಿ ನಿಯಮದಂತೆಯೇ ನೇಮಕಾತಿ ಮತ್ತು ಶೈಕ್ಷಣಿಕ ಪ್ರವೇಶ ಪ್ರಕ್ರಿಯೆ ಮುಂದುವರಿಸಬೇಕು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮೀಸಲಾತಿ ಹೆಚ್ಚಳದ ಆದೇಶವನ್ನು ಸಂವಿಧಾನದ 9ನೇ ಶೆಡ್ಯೂಲ್ಗೆ ಸೇರಿಸಲು ಕೇಂದ್ರದ ಮೇಲೆ ಒತ್ತಡ ಹೇರಬೇಕು. ಏಕಪಕ್ಷೀಯವಾಗಿ ಒಳ ಮೀಸಲಾತಿ ವರ್ಗೀಕರಣ ಮಾಡಬಾರದು ಮತ್ತು ಪ್ರವರ್ಗ ಎ ಬಿ ಸಿ ಎಂದು ನಮೂದಿಸಿದ ಜಾತಿ ಪ್ರಮಾಣ ಪತ್ರಗಳನ್ನು ಹಿಂಪಡೆಯಬೇಕು. ಈ ಪ್ರತಿಭಟನೆಯಲ್ಲಿ ಬಂಜಾರ, ಭೋವಿ, ವಡ್ಡರ ಸೇರಿದಂತೆ ವಿವಿಧ ಉಪಪಂಗಡಗಳ ಸಾವಿರಾರು ಜನರು ಹಾಗೂ ಪ್ರಮುಖ ಮುಖಂಡರು ಭಾಗವಹಿಸಿದ್ರು. ಪ್ರಮುಖರು ಅನ್ಯಾಯಕ್ಕೆ ವಿರೋಧಿಸಿ ನಮ್ಮ ಎಲ್ಲ ಸಮುದಾಯದ ಎಲ್ಲ ಜನರು ಮೂಲೆ ಮೂಲೆಗಳಿಂದ ಇದಕ್ಕೆ ಹೋಗೊಟ್ಟು ಎಲ್ಲ ಬಂದಿದ್ದಾರೆ. ಇವತ್ತು ಅವರು ತುಂಬ ಸಿಟ್ಲಾಗಿದ್ದಾರೆ. ಯಾಕಂದರೆ ಸರ್ಕಾರ ಇಂಥ ಘೋರ ಅನ್ಯಾಯ ಮಾಡಬಾರ್ದಾಗಿತ್ತು. ನಾವು ಯಾವುದೋ ಮೂಲೆಯಲ್ಲಿ ಏನೋ ನಮ್ಮ ಸರ್ಕಾರ ನಮ್ಮ ಹಿತಚಿಂತನೆ ಮಾಡ್ತಾರೆ ಅಂತ ನಾವು ಕೂತಿದ್ದೀವಿ. ಆದರೆ ಇವತ್ತು ನಮ್ಮ ಮೇಲೆ ಇಷ್ಟು ಕತ್ತರಿ ಹಾಕಿದ್ದಾರೆ ಈ ಸಮುದಾಯದ ಮೇಲೆ. ಅಂದರೆ ಇದು ನಮಗೆ ತಾಳ್ಕೊಳ್ಳೋಕ್ಕಾಗಲ್ಲ. ಇವತ್ತು ನಮ್ಗೆ ಗೊತ್ತಾಗಿದೆ. ಇನ್ನು ಮುಂದೆ ಇದು ನಾವು ಇವತ್ತೆಲ್ಲ ಮನವಿ ಕೊಡ್ತೀವಿ. ಇದಕ್ಕೆ ಸ್ಪಂದಿಸ್ತಾ ಇದ್ದಾರೆ. ನಾವು ಉಗ್ರ ಹೋರಾಟ ಉಪವಾಸ ಸತ್ಯಾಗ್ರಹಕ್ಕೂ ತಯಾರಿದ್ದೀವಿ. ಏನು ಮಾಡೋಣ ರೀ ನಾವು ಕಳ್ಕೊಂಡು ನಮ್ಮ ಅನುಕೂಲ ಬೇಕಾದಂಥ ಏನು ಸರ್ಕಾರಕ್ಕೆ